ಚಾಪೇಕರ್ ಸಹೋದರರು ಭಾರತದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಕ್ಷಣವನ್ನ ಸೃಷ್ಟಿಸಿದವರು. ಬನ್ನಿ ಅವರ ಕಥೆಯನ್ನ ನೋಡೋಣ. ಕಥೆ ಶುರುವಾಗಿದ್ದು 1897 ಜೂನ್ 22ರಂದು ಪುಣೆಯಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಹತ್ಯೆಯಾಗಿತ್ತು. ಹಾಗಾದ್ರೆ ಇಂತಹ ಕಠೋರ ನಿರ್ಧಾರಕ್ಕೆ ಕಾರಣ ಏನು? ಬನ್ನಿ ಅದರ ಹಿಂದಿನ ಕಥೆ ನೋಡೋಣ. ಎಲ್ಲದಕ್ಕೂ ಮೂಲ ಕಾರಣ 1896ರಲ್ಲಿ ಪುಣೆಯಲ್ಲಿ ಹರಡಿದ ಭೀಕರ ಪ್ಲೇಗ್ ಸಾಂಕ್ರಾಮಿಕ. ಈ ಪರಿಸ್ಥಿತಿ ನಿಭಾಯಿಸಲು ಬ್ರಿಟಿಷರು ವಾಲ್ಟರ್ ಚಾರ್ಲ್ಸ್ ರ್ಯಾಂಡ್ನನ್ನು ಪ್ಲೇಗ್ ಸಮಿತಿಯ ಮುಖ್ಯಸ್ಥನಾಗಿ ನೇಮಿಸಿದ್ರು. ಆದರೆ ರ್ಯಾಂಡ್ನ ಕ್ರಮಗಳು ತುಂಬಾನೇ ಕ್ರೂರವಾಗಿದ್ವು. ವೈದ್ಯರ ಬದಲು ಸೈನಿಕರನ್ನಿಟ್ಟು ದೌರ್ಜನ್ಯ ನಡೆಸಿದ. ಈ ಕ್ರೂರ ತಂತ್ರಗಳಿಂದಾಗಿ ಸ್ಥಳೀಯ ಜನರಲ್ಲಿ ಸಿಕ್ಕಾಪಟ್ಟೆ ಅಸಮಾಧಾನ ಶುರುವಾಗಿತ್ತು. ಈ ಅನ್ಯಾಯದ ವಿರುದ್ಧ ಹೋರಾಡೋಕೆ 3 ಸಹೋದರರು ಮುಂದೆ ಬಂದ್ರು. ಅವರೇ ಚಾಪೇಕರ್ ಬ್ರದರ್ಸ್. ಈ ದಬ್ಬಾಳಿಕೆಯಿಂದ ಕೋಪಗೊಂಡ ಸಹೋದರರು ವಾಲ್ಟರ್ ರ್ಯಾಂಡ್ ಅನ್ನ ಹತ್ಯೆ ಮಾಡೋಕೆ ನಿರ್ಧರಿಸಿದ್ರು. ಅದಕ್ಕಾಗಿ ಒಂದು ಸರಿಯಾದ ಸಮಯಕ್ಕಾಗಿ ಕಾದ್ರು. ಅದುವೇ ರಾಣಿ ವಿಕ್ಟೋರಿಯಾಳ ಡೈಮಂಡ್ ಜೂಬಿಲಿ. ಕೊನೆಗೂ ಜೂನ್ 22, 1897 ಬಂತು. ಅಂದು ಸಹೋದರರು ತಮ್ಮ ಪ್ಲಾನ್ನ ಕಾರ್ಯರೂಪಕ್ಕೆ ತಂದ್ರು. ದಾಮೋದರ ಹರಿ ರ್ಯಾಂಡ್ನನ್ನ ಮುಗಿಸಿದ್ರು. ಇನ್ನು ಬಾಲಕೃಷ್ಣ ಹರಿ ಲೆಫ್ಟಿನೆಂಟ್ ಆಯರ್ಸ್ನನ್ನ ಹತ್ಯೆ ಮಾಡಿದ್ರು. 3ನೇ ಸಹೋದರ ವಾಸುದೇವ ಬ್ರಿಟಿಷರ ಮಾಹಿತಿದಾರರಾಗಿದ್ದ ಡೇವಿಡ್ ಸಹೋದರರನ್ನ ಕೂಡ ಮುಗಿಸಿದ್ರು. ಈ ಹತ್ಯೆಗಳು ಬ್ರಿಟಿಷ್ ಆಡಳಿತಕ್ಕೆ ಒಂದು ನೇರ ಮತ್ತು ಸ್ಪಷ್ಟ ಎಚ್ಚರಿಕೆಯಂತಿತ್ತು. ಒಟ್ಟಿನಲ್ಲಿ 1896ರಲ್ಲಿ ಪ್ಲೇಗ್, 1897ರಲ್ಲಿ ರ್ಯಾಂಡ್ ಹತ್ಯೆ ಮತ್ತು 1899ರಲ್ಲಿ ಚಾಪೇಕರ್ ಸಹೋದರರ ಗಲ್ಲು. ವಿ.ಡಿ. ಸಾವರ್ಕರ್ ಹೇಳುವ ಹಾಗೆ ಈ ಘಟನೆ 1857ರ ದಂಗೆಯ ನೆನಪನ್ನ ಮರಳಿ ತಂದಿತ್ತು. ಈ ಒಂದೇ ಒಂದು ಕೃತ್ಯ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೊಸ ಕಿಚ್ಚು ಹಚ್ಚಿತ್ತು ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಒಂದೇ ಒಂದು ಬಂಡಾಯ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಿಸೋಕೆ ಸಾಧ್ಯನಾ?